ಎಲ್ರಿಗೂ ನಮಸ್ಕಾರ. ಇದು ನಂದು 25ನೇ ಕಂಟ್ರಿ, ಚಂದನಂದು 9ನೇ ಕಂಟ್ರಿ, ಪಯನಂದು 4ನೇ ಕಂಟ್ರಿ ಫಿಲಿಪೀನ್ಸ್. 7,000 ದ್ವೀಪಗಳಿದೆ ಇಲ್ಲಿ. ಎಲ್ಲ ಪುಟಾಣಿ ಐಲ್ಯಾಂಡ್ಸ್. ಇಟ್ ವಾಸ್ ಅ ಲಾಂಗ್ ಜರ್ನಿ. ಫೈನಲಿ ಪೋರ್ಟೋ ಪ್ರಿನ್ಸೆಸಾ ಏರ್ಪೋರ್ಟ್ಗೆ ಬಂದಿದ್ದೀವಿ. ಸೊ ಬೇಗ ಹೋಗಿ ಐಲ್ಯಾಂಡ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಫೈನಲಿ ಪೋರ್ಟೋ ಪ್ರಿನ್ಸೆಸಾ ಬಂದಿದ್ದೀವಿ. ಏರ್ಪೋರ್ಟಿಂದ ಆಚೆ ಇದ್ದೀವಿ. ಈಗ ಒಂದು ರೈಡ್ ತೊಗೊಂಡು ನಾವು ಎಲ್ ನಿಡೋವರೆಗೂ ಹೋಗಬೇಕು. ಕ್ಯೂಟ್ ಆಟೋಗಳು ಇಲ್ಲಿ. ನಾವು ಪೋರ್ಟೋ ಪ್ರಿನ್ಸೆಸಾದಿಂದ ಈ ಥರ ವ್ಯಾನಲ್ಲಿ ಎಲ್ ನಿಡೋ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಥರ ವೆಹಿಕಲ್ಸಲ್ಲಿ ಸುಮಾರು ಒಂದು 8ರಿಂದ 10 ಜನನ ಕುಳಿಸ್ಕೊಂಡು ಅವರು ಎಲ್ ನಿಡೋವರೆಗೂ ತಲುಪಿಸ್ತಾರೆ. ಸುಮಾರು 295 ಕಿಲೋಮೀಟರ್ಸ್. ಈಗ ಬ್ರೇಕ್ ಟೈಮ್ ಅಂತ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ. ಸೇಮ್ ಲೈಕ್ ನಮ್ಮ ದೇಶದಲ್ಲಿ ಇರೋ ಥರ ಅಲ್ಲಲ್ಲಿ ಬಸ್ಸಲ್ಲಿ ಹೋಗುವಾಗೆಲ್ಲ ಬ್ರೇಕ್ ಕೊಡ್ತಾರಲ್ಲ, ಅದೇ ರೀತಿ. ಆ್ಯಂಡ್ ಇಲ್ಲಿ ಮೇಡಮ್ ಅವರು ಗೇಮ್ ಮಾಡಿಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಕಿಚನ್. ನಾವು ಆಲ್ರೆಡಿ ಊಟ ಮಾಡಿದ್ರಿಂದ ನಾವು ಊಟ ಏನೂ ಮಾಡ್ತಾಯಿಲ್ಲ. ಈಗ ನೆಕ್ಸ್ಟ್ ಸ್ಟಾಪ್ ಬಂದು ಎಲ್ ನಿಡೋ. ಸುಮಾರು ನೈಟ್ 12 ಗಂಟೆಗೆ ರೀಚ್ ಆಗ್ತೀವಿ ಅಂತ ಅನ್ಸುತ್ತೆ. ಸೊ ಲೆಟ್ಸ್ ಗೋ ಆನ್ ಚಿಲ್. ಹಲೋ ಟ್ರಾವೆಲರ್ಸ್, ವೆಲ್ಕಮ್ ಬ್ಯಾಕ್. ನಾವು ಸಿಂಗಪುರ್ ಆದಮೇಲೆ ಏನೇನು ಮಾಡಿದ್ವಿ ಅಂತ ಒಂದು ಗ್ಲಿಮ್ಸ್ ಕೊಡ್ತೀನಿ. ಸಿಂಗಪೂರಿಂದ ನಾವು ಮನಿಲಾಗೆ ಫ್ಲೈಟ್ ತೊಗೊಂಡಿದ್ವಿ. ಆ್ಯಂಡ್ ಮನಿಲಾ ಟು ಪೋರ್ಟೋ ಪ್ರಿನ್ಸೆಸಾ ಸಮಥಿಂಗ್, ಪೋರ್ಟೋ ಪ್ರಿನ್ಸೆಸ್. ಅಲ್ಲಿಂದ ಪೋರ್ಟೋ ಪ್ರಿನ್ಸೆಸ್ಸಿಂದ ಎಲ್ ನಿಡೋ ಅನ್ನೋ ಜಾಗಕ್ಕೆ ವ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ದ ಹೋಲ್ ಡೇ ಇಸ್ ಗಾನ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟು. ನಾಟ್ ವೆಲ್ ಪ್ಲ್ಯಾನ್ಡ್ ಅಥವಾ ಏನಂತಾರೆ, ಇನ್ನು ಸ್ವಲ್ಪ ಟೈಮ್ ಕೊಟ್ಟು ನಾವು ಲಾಸ್ಟ್ ಮಿನಿಟ್ ಹರಿಬರಿ ಪ್ಲ್ಯಾನಲ್ಲಿ ಮಾಡಿರೋದ್ರಿಂದ ಈ ಥರ ಆಯಿತು. ಬಟ್ ಮಾರ್ನಿಂಗಿಂದ ಒಂದೇ ಸಮ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ. ಗುಡ್ ಮಾರ್ನಿಂಗ್ ಟ್ರಾವೆಲರ್ಸ್. ಆಫ್ಟರ್ ಲಾಂಗ್ ಡೇ ನಾವು ಫೈನಲಿ ಬಂದು ರೀಚ್ ಆಗಿದ್ದೀವಿ ಇಲ್ಲಿ. ಆ್ಯಂಡ್ ಇಟ್ಸ್ ದಿ ಬ್ರೇಕ್ಫಾಸ್ಟ್ ಟೈಮ್. ಬ್ರೇಕ್ಫಾಸ್ಟ್ ರೆಡಿ ಇದೆ. ಆ್ಯಂಡ್ ದಿಸ್ ಈಸ್ ದಿ ಮ್ಯಾಜಿಕಲ್ ವ್ಯೂ. ನಮ್ಮ ಹೋಟೆಲಿಂದ ಈ ಥರ ಒಂದು ವ್ಯೂ ಕಾಣುತ್ತೆ. ತುಂಬಾ ಸಕ್ಕತ್ತಾಗಿರೋ ಬ್ಯೂಟಿಫುಲ್ ಜಾಗಕ್ಕೆ ಬಂದಿದ್ದೀವಿ. ಹೋಟೆಲ್ ಮಹೋಗನಿ ಅಂದ್ಬಿಟ್ಟು ನಮ್ಮ ಹೋಟೆಲ್ ಹೆಸರು. ಮಹೋಗನಿ ಬೀಚ್ ರೆಸಾರ್ಟ್ ಅಂತ. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಎಲ್ ನಿಡೋಗೆ ಬಂದರೆ ಇದನ್ನು ಖಂಡಿತ ಟ್ರೈ ಮಾಡಬೇಕು. ಸೊ ನಮ್ಮ ಸುತ್ತ ಸಣ್ಣ 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 ಪುಟಾಣಿ ದ್ವೀಪಗಳು ಕಾಣಿಸ್ತಾ ಇದೆ ಇಲ್ಲಿಂದನೇ. ದ್ವೀಪಗಳ ಸಮೂಹ ಅಂತಲೇ ಹೇಳ್ಬೋದು ಫಿಲಿಪೀನ್ಸ್. ಬೋಟ್ಸ್ ಎಲ್ಲ ರೆಡಿ ಇದೆ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಬೇಕು ಅಂತಂದರೆ. ಈಗ ಟೈಮ್ ಆಲ್ಮೋಸ್ಟ್ 11:15 ಆಗಿರ್ಬೋದು. ಇವತ್ತು ತುಂಬಾ ಸುಸ್ತಾಗಿದ್ದರಿಂದ ಸ್ವಲ್ಪ ದಿನ ಲೇಸಿಯಾಗಿಟ್ಟಿದ್ದೀವಿ. ಬೇಗ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲನ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಬೇಕು. ನೆನ್ನೆ ಹೇಳ್ದಂಗೆ ಸುಮಾರು 24 hours ನಾವು ಆಚೆನೇ ಇದ್ವಿ. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹಾಪ್ ಮಾಡ್ಕೊಂಡಿರೋದೇ ಆಯಿತು. ಫೈನಲಿ ಒಂದೊಳ್ಳೆ ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ನಮ್ಮ ರೂಮು ಸಹ ತುಂಬಾ ಯೂನಿಕ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ರೂಮ್ ಟೂರ್ ಈಗಲೇ ಇನ್ನು ಸ್ವಲ್ಪ ಟೈಮಲ್ಲೇ ತೋರಿಸ್ತೀನಿ. ಫೈನಲಿ ಬಂದು ಇಲ್ಲಿ ರೀಚ್ ಆಗಿರೋದು ತುಂಬಾ ಪೀಸ್ಫುಲ್ ಅನಿಸ್ತು. ಒಳ್ಳೆ ನಿದ್ದೆ ಮಾಡಿದ್ವಿ. ಸೊ ಲೆಟ್ಸ್ ಗೋ ಬ್ಯಾಕ್ ಆ್ಯಂಡ್ ಎಕ್ಸ್ಪ್ಲೋರ್ ಫಿಲಿಪೀನ್ಸ್. ವೆಲ್ಕಮ್ ಟು ಫಿಲಿಪೀನ್ಸ್. ಇದು ನಮ್ಮ ಪೂಲ್ ಏರಿಯಾ. ಮಕ್ಕಳಿಗೆ ಸಪ್ರೇಟ್ ಇಲ್ಲಿ ಸ್ಮಾಲ್ ಸ್ವಿಮ್ಮಿಂಗ್ ಪೂಲ್ ಇದೆ. ಆ್ಯಂಡ್ ಇಲ್ಲಿ ರಿಲ್ಯಾಕ್ಸ್ ಏರಿಯಾನೂ ಇದೆ. ಇಲ್ಲಿ ಸಹ ನೀರಿದೆ ಸ್ವಲ್ಪ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್. ತುಂಬ ಆಳ ಏನಿಲ್ಲ. ಸೊ ನನ್ನ ಮಗಳೂ ಎಂಜಾಯ್ ಮಾಡ್ತಾಳೆ ನೀರಲ್ಲಿ. ಇದು ಎಲ್ ನಿಡೋ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಐಲ್ಯಾಂಡ್ಸ್ ಇನ್ ಫಿಲಿಪೀನ್ಸ್. ಇಲ್ಲಿಂದ ನೀವು ನೋಡ್ಬೋದು ವಾಟರ್ ಹಿಂದೆ ಹೋಗಿದೆ.
ಇಲ್ಲಿಂದ ನಾವು ಆ ಬೋಟ್ವರೆಗೂ ಹೋಗಿ ಅಲ್ಲಿಂದ ನಾವು ಟೂರ್ ಮಾಡ್ತೀವಿ. ಪಯಣ ರೆಡಿಯಾಗಿದ್ದಾಳೆ ನೋಡಿ, ಅವಳು ಫುಲ್ ರೆಡಿಯಾಗಿದ್ದಾಳೆ. ಚಂದು, ಲೆಟ್ಸ್ ಗೋ. ನಾವೀಗ ಹೋಗ್ತಾ ಇರೋದು ಐಲ್ಯಾಂಡ್ ಹಾಪಿಂಗ್ ಅಂತ. ಟೂರ್ ಎ ಮಾಡ್ತಾ ಇದೀವಿ. ಇಲ್ಲಿ ಟೂರ್ ABCD ಅಂತ 4 ಥರ ಟೂರ್ಸ್ ಇರುತ್ತೆ. ಸೊ ಟೂರ್ ಎ ಇಸ್ ಲೈಕ್ ಕ್ವೈಟ್ಲಿ ಏನಂತಾರೆ ಈಸಿಯರ್. ಮಗು ಜೊತೆ ಹೋಗ್ತಿರೋದ್ರಿಂದ ಫಸ್ಟ್ ಟೈಮ್ ನಾವು ಟೂರ್ ಎ ಬುಕ್ ಮಾಡ್ಕೊಂಡಿದ್ದೀವಿ. ತುಂಬ ಮಳೆ ಬರ್ತದೆ, ನಿಮಗೆಲ್ಲ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ತುಂಬ ಸೈಕ್ಲೋನ್ ಇರೋದ್ರಿಂದ ಅದರ ಎಫೆಕ್ಟ್ ಇಲ್ಲಿ ಸಹ ಇದೆ. ಗಾಳಿ ಇಲ್ಲ, ಬಟ್ ಬರೀ ಮಳೆ ಅಷ್ಟೇ ಬರ್ತಾ ಇದೆ. ನಾನು ಪಯಣ ಇಬ್ಬರು ಈಗ ಕಯಾಕ್ ಬೋಟಲ್ಲಿ ಹೋಗ್ತೀವಿ. ಸೊ ವೆರಿ ಎಕ್ಸೈಟೆಡ್. ಪಯಣ ಆಗು ತುಂಬ ಖುಷಿಯಾಗಿದೆ. ಯಾಕಂದರೆ ನಮಗೆ ಅಲ್ಲಿ ನೀರಲ್ಲಿ ನಡೆಸ್ಕೊಂಡು ಮಗುನ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಅದರಿಂದ ಕಯಾಕಲ್ಲಿ ಹೋಗೋದು. ಬಟ್ ಸುನಿಲ್ ನಡ್ಕೊಂಡು ಹೋಗ್ತಾ ಇದ್ದಾನೆ, ತೋರಿಸ್ತೀನಿ ನೋಡಿ. ಸೊ ನಮ್ಮ ಬೋಟಲ್ಲಿ ವೈಟ್ ಕಲರ್ ಏನು ಕಾಣ್ತಿದೆಲ್ಲ ಅದು ಅಲ್ಲಿವರೆಗೂ ಇವರೆಲ್ಲ ನಡ್ಕೊಂಡು ಹೋಗಬೇಕು. ಓನ್ಲಿ ಎಕ್ಸಾಮಿಷನ್ ಫಾರ್ ಮೀ ಆ್ಯಂಡ್ ಪಯಣ. ಇವರೆಲ್ಲ ಅಲ್ಲಿ ನಡ್ಕೊಂಡು ಹೋಗಿ ಬೋಟಲ್ಲಿ ಹತ್ಕೋತಾರೆ. ಅಲ್ಲಿಂದ ಶುರುವಾಗುತ್ತೆ ನಮ್ಮ ಐಲ್ಯಾಂಡ್ ಹಾಪಿಂಗ್. ಎಷ್ಟು ಐಲ್ಯಾಂಡ್ಸ್ ಕವರ್ ಮಾಡ್ತಾರೆ ನೋಡೋಣ. ಫಿಲಿಪೀನ್ಸ್ ಐಲ್ಯಾಂಡ್ಗಳ ಸಮೂಹ ಅಂತಲೇ ಹೇಳ್ಬೋದು. ಸುಮಾರು 7,000ಕ್ಕೂ ಹೆಚ್ಚು ದ್ವೀಪಗಳಿದೆ ಇಲ್ಲಿ. ಇಲ್ಲೇ ಕಾಣೋ ಥರ ಇಲ್ಲೊಂದು ಸಣ್ಣ ದ್ವೀಪ ಆ್ಯಂಡ್ ಇಲ್ಲಿ ಅಕ್ಕಪಕ್ಕ ಎಲ್ಲ ತುಂಬ ದ್ವೀಪಗಳಿದೆ. ಮಳೆ ಆಗಿರೋದ್ರಿಂದ ಫುಲ್ಲು ಕವರ್ ಆಗಿದೆ, ಎಲ್ಲೇನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ದ್ವೀಪಗಳ ಹಾಪಿಂಗ್. ನಾವೀಗ ಬೋಟಲ್ಲಿ ಹೋಗ್ತಾ ಇದ್ವಿ, ನಾನು ಪಯಣ. ಆ್ಯಂಡ್ ಕಯಾಕ್ ಬೋಟಲ್ಲಿ ಹೋಗ್ತಾ ಇದ್ವಿ, ಬ್ಲೂ ಕಲರ್. Papaya before. Green contention, Coconut Island, Coconut Beach. ಪಯಣ ಎಲ್ಲಿ ಹೋಗ್ತಾ ಇರೋದು? All right, good morning everyone. ನಾವು ಒಂದು ಸೀಕ್ರೆಟ್ ಲಗೂನ್ಗೆ ಬಂದಿದ್ದೀವಿ. ಕಾಯಕಲ್ಲಿ ತೊಗೊಂಡೋಗಿ ಹೋಗ್ಬೇಕು. ನನಗೆ ನನ್ನ ಮಗಳಿಗೆ ಬರ್ತಾರೆ ಕಾಯ್ತೀವಿ. ಸೊ ಸುನಿಲ್ ಅವರು ಶೇರ್ ಮಾಡ್ಕೊಂಡು ಇಲ್ಲೊಂದು ಸ್ಮಾಲ್ ಬ್ಯೂಟಿಫುಲ್ ಐಲ್ಯಾಂಡ್ ಕಾಯ್ಕಿಂಗ್ ಪಯಣ ಬರಬಾರ್ದು. ಅಪ್ಪ ಅಪ್ಪ look at this beautiful place. He said like there's Unbelievably beautiful. ಕಳ್ಳ ಏನು ಬರಲ್ಲ ಇದು. ನಾನು ಟೋಟಲ್ ನೋಡೆ. ಹೌದಾ? ವೆರಿ ನೈಸ್. ಚಿಕ್ಕ ಟೋಟಲ್ ಇತ್ತು. ಹೌದು, ನೋಡ್ದಾ? ಹಾ. ಜಾಸ್ತಿ ಜನ ನೋಡ. ಹೌದಾ? ಹಾ. ಸುನಿಲ್ ಅವರು ಕಾಯಕಿಂಗ್ ಮುಗಿಸಿ ಬರ್ತಾರೆ. ಸುನಿಲ್ ಅವರ ಜೊತೆ ಇರುವ ಪಾರ್ಟ್ನರ್ ಅವರು ಶೀಸ್ ರಿಟೈರ್ಡ್, ಈಗ ಸೋಲೋ ಟ್ರಿಪ್ ಮಾಡ್ತಾರೆ ಇಡೀ ಪ್ರಪಂಚ. ವಾಟ್ ಅ ಗ್ರೇಟ್ ಲೇಡಿ ಅಲ್ಲ, ಅಂದರೆ ರಿಯಲಿ ಮೋಟಿವೇಟಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಸ್ಮಾಲ್ ಐಲ್ಯಾಂಡಲ್ಲಿ ನಮಗೆ ಲಂಚ್ ಬ್ರೇಕ್. ಪಾಯಣ ಆ್ಯಸ್ ಯೂಶ್ವಲ್, ಹಾಂ ಆ್ಯಸ್ ಯೂಶ್ವಲ್ ಮಣ್ಣಲ್ಲಿ ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಎಲ್ಲರೂ
ಜನ ಎಲ್ಲ ಸ್ವಿಮ್ಮಿಂಗ್ ಅದು ಇದು ಮಾಡ್ತಿದ್ದಾರೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಬೀಚ್. ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ನೀರು. ಒಳಗಡೆ ಹೋದರೆ ಕೆಲವು ಅಕ್ವೆಟಿಕ್ ಕ್ರೀಚರ್ಸ್ನ ನೋಡ್ಬೋದು. ನಾವು ಕಯಾಕ್ ಮಾಡುವಾಗ ಟರ್ಟಲ್ ನೋಡಿದ್ಲು ಪಯಣ, ಫುಲ್ ಖುಷಿ ಆದ್ಲು. ಇವಾಗ ಬಿಸಿಲು ಬಂದಿದೆ, ಥ್ಯಾಂಕ್ ಗಾಡ್. ಪಯಣ ಪ್ರೇಯರ್ ಮಾಡ್ತಾಯಿದ್ಲು, ಆವಾಗ ವರ್ಕ್ ಆಯಿತು. ಸೊ ಸಿ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಸ್ಕೈ ಇವಾಗ. ಅಫ್ಕೋರ್ಸ್ ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಸೊ ಎಲ್ ನೀಡೋ ಬಂದು ಒನ್ ಆಫ್ ದ ಬ್ಯೂಟಿಫುಲ್ ಐಲ್ಯಾಂಡ್ಸ್. ತುಂಬ ಫೇಮಸ್ ಇದೆ ಕೊರೋನ್, ಎಲ್ ನೀಡೋ ಮತ್ತು ಕೆಲವು ಲೋಕಲ್ ಐಲ್ಯಾಂಡ್ಸ್ ಇಲ್ಲಿ. ಸೊ ಇದು ಬಂದುಬಿಟ್ಟು ಐಲ್ಯಾಂಡ್ ಹಾಪಿಂಗ್ ಅಂತ. ಕೆಲವು ಐಲ್ಯಾಂಡ್ಸು, ಕೆಲವು ಬೀಚಸ್ಸು. ಇವಾಗ ಲಂಚ್ ಮಾಡಿದ್ವಿ ನಾವು. ಸೊ ಹಾಗೆ 3-4 ಇದೆ. ಬಿಗ್ ಲಗೂನು. ತುಂಬ ಜೋರು ಮಳೆ ಇತ್ತು, ಅದಕ್ಕೆ ಎಷ್ಟಾಗತ್ತೆ ಅಷ್ಟೇ ತೋರಿಸ್ತೀವಿ ಇದನ್ನು. ಇವಾಗ ಬಿಸಿಲು ಬಂದಿದೆ, ಇವಾಗಿಂದ ನಿಮಗೆ ಎಲ್ ನೀಡೋ ಚೆನ್ನಾಗಿ ತೋರಿಸ್ತೀವಿ, ಬನ್ನಿ. ಸ್ವಲ್ಪ ಸ್ನಾರ್ಕ್ಲಿಂಗ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಮೀನುಗಳನ್ನೆಲ್ಲ ನೋಡ್ಕೊಂಡಿದ್ದೀವಿ. ಇವಾಗ ಸ್ನಾರ್ಕ್ಲಿಂಗ್ ಪಾಯಿಂಟಲ್ಲಿ ಹೋಗುತ್ತೆ. ಗೋಪ್ರೋ ತಂದಿಲ್ಲ ಈ ಸತಿ, ಸೊ ಅದಕ್ಕೆ ಅಂಡರ್ ವಾಟರ್ ತೋರ್ಸೋಕ್ಕಾಗಲ್ಲ. ಬಟ್ ಇದು ಸ್ನಾರ್ಕ್ಲಿಂಗು. ಸೊ ಇದರಿಂದ ನೀವು ಉಸಿರಾಡಿಬಿಟ್ಟು ಆರಾಮಾಗಿ ಸ್ವಿಮ್ಮಿಂಗ್ ಬರಲಿಲ್ಲ ಅಂದ್ರೂ ಮಾಡ್ಬೋದು ನೀವು ಇದನ್ನು. ಇದು ಫುಲ್ ನಿಮ್ಮ ಮೂಗ್ ಕವರ್ ಆಗುತ್ತೆ ಇಲ್ಲಿ ಈ ಥರ. ಆಮೇಲೆ ಈಗ ಹಾಕ್ಕೊಂಡು ಮಾತಾಡೋದು ಹಾಗೂ ಉಸಿರಾಡೋದು. ಬನ್ನಿ ಸಿಗೋಣ. ಜನ ಗುರ್ತೆ ಆಗಲ್ಲ. ಇದು ಸ್ಮಾಲ್ ಲಗೂನ್ ಅಂತ ಹೇಳಿ ಇಲ್ಲೊಂದು ಸ್ಟಾಪ್ ಮಾಡ್ತೀವಿ. ಸೀಕ್ರೆಟ್ ಲಗೂನ್. ದೊಡ್ಡ ಲಗೂನ್ ಇದೇ ಥರ ಇತ್ತು, ನಾವು ಕಯಾಕಲ್ಲಿ ಹೋಗಿದ್ವಿ. ಇದು ಸೀಕ್ರೆಟ್ ಲಗೂನ್ ಅಂತ ಹೇಳಿ. ನೋಡಿ, ಝೂಮ್ ಔಟ್ ಮಾಡಿಬಿಟ್ಟು ತೋರಿಸ್ತೀನಿ. ಕ್ಯಾಮೆರಾ ಸುತ್ತಲ್ಲ. ನೋಡಿ ಪ್ರಕೃತಿ ಹೆಂಗಿದೆ ಅಂತೇಳಿ. ಅಲ್ಲಿ ಒಂದು ಚಿಕ್ಕ ಬೀಚ್ ಇದೆ, ಮತ್ತು ಸ್ವಲ್ಪ ಆಟ ಆಡಿ, ಸ್ವಲ್ಪ ಸ್ನಾರ್ಕ್ಲಿಂಗ್ ಎಲ್ಲ ಮಾಡಿ. ಲೆಟ್ಸ್ ಗೋ ಅಹೆಡ್. ಇವಾಗ ಸೀಕ್ರೆಟ್ ಲಗೂನ್ ಅಂತ ಬಂದಿದ್ದೀವಿ. ತುಂಬಾನೇ ಸೀಕ್ರೆಟ್ ಇದೆ, ತೋರಿಸ್ತೀನಿ ನನಗೆ. ಹೋಗಿ ಕೇಳಿದ್ರಲ್ಲ, ಸೀಕ್ರೆಟ್ ಲಗೂನ್. ಇದು ಸೀಕ್ರೆಟ್ ಲಗೂನ್. ಫುಲ್ ಕವರ್ಡ್ ಇದೆ, ಅದರಲ್ಲಿ ಬಂದಿರೋದು. ಇಲ್ಲಿ ನೋಡಿ, ಫುಲ್ ಸೂರ್ಯ ಬಂದ್ಬಿಟ್ಟಿದ್ದಾನೆ. ಥ್ಯಾಂಕ್ ಯು ಸೂರ್ಯದೇವ. ಇದು ಸೀಕ್ರೆಟ್ ಲಗೂನ್. ಅದು ನೋಡಿ, ಒಂದು ಕ್ರೊಕೊಡೈಲ್ ತಲೆ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೀಕ್ರೆಟ್ ಲಗೂನ್ ನೋಡಿದಾಯಿತು. ಸೊ ಈಗ ಸ್ನಾರ್ಕ್ಲಿಂಗ್ ಹೋಗ್ಬೇಕು. ಸುನಿಲ್ ಅವರು ಸ್ನಾರ್ಕ್ಲಿಂಗ್ ಮಾಡ್ತಾ ಇದ್ದಾರೆ. ಏನಾದ್ರು ಕಾಣಿಸ್ತಾ ಫಿಶು? ತುಂಬ ಚೆನ್ನಾಗಿದೆ ಒಳಗಡೆ. ಏನೇನಿದೆ ಗುರು? ಈಜ್ ಕಲಿಬೇಕು ಗುರು ಜೀವನದಲ್ಲಿ. ತುಂಬ ಕಲರ್ ಫಿಶ್ ಇದೆ. ಕೋರಲ್ಸ್ ಕಲರ್ ಆಗಿದೆ. ಒಂಥರ ಓಷನ್ ಗೋಲ್ಡ್ ಇದೆ ಒಳಗಡೆ. ಕೋರಲ್ಸ್ ಎಲ್ಲ ಇಲ್ಲಿಂದಾನೆ ಕಾಣಿಸ್ತಾ ಇದೆ. ಅದು ಪೀಸ್ ಅಂತ. ಪೀಸ್ ಆಫ್ ನೋಡಿ, ಈ ಥರ ಸ್ನಾರ್ಕ್ಲಿಂಗ್ ಮಾಡ್ತಾ ಇದ್ದಾರೆ. ಇದ್ದಾರೆ ಅವರು ಹೆಲ್ಪಿಂಗ್. ಈ ಥರ ಫುಲ್ಲು ಸೊ ಇದು ಟುಕ್ ಟುಕ್ ಅಂತ. ನಮ್ದು ಹೆಂಗೆ ಆಟೋ ರಿಕ್ಷಾ ಇರುತ್ತಲ್ಲ, ಅದೇ ಥರ ಸೇಮ್ ಬೈಕ್ ಪ್ಲಸ್ ಅಟ್ಯಾಚ್ಡ್ ಸೀಟ್. ಆರಾಮಾಗಿ 1-2-3 ಜನ ಕೂತ್ಕೋಬೋದು. ಸೊ ಇದರಲ್ಲಿ ನಮ್ಮ ರೈಡ್ ಹೋಗೋದು ಇವಾಗ. ವಿಲ್ ಗೋ ಎಕ್ಸ್ಪ್ಲೋರ್ ಸಮ್ ಬೀಚಸ್. ನಾನಲ್ಲಿ ಹಿಂದೆ ಕೂತ್ಕೋದ. ಇದು ಬೈಕಲ್ಲಿ ನಾವು ರಾಜಸ್ಥಾನ್ ಗುಜರಾತಲ್ಲಿ ನೋಡ್ತೀವಲ್ಲ, ಇದು ಸ್ವಲ್ಪ
ನೆಕ್ಸ್ಟ್ ಲೆವೆಲ್ ಮಾಡಿಫಿಕೇಷನು, ಒಂಥರ ಚಿಕ್ಕ ಹೆಲಿಕಾಪ್ಟರ್ ಇದ್ದಂಗೆ. ಬನ್ನಿ ಹೋಗೋಣ. ಹಾರಲ್ಲ ಅಷ್ಟೇ. ಮೇಡಮ್ ಫುಲ್ ರೆಡಿಯಾಗಿ ಎಕ್ಸೈಟ್ ಆಗಿ ಕಾಯ್ತಾ ಇದ್ದಾರೆ. ಸೊ ಲೆಟ್ಸ್ ಗೋ. ನಾವೀಗ ಲಿಯೋ ಬೀಚ್ ಅಂತ ಒಂದು ಪ್ಲೇಸಲ್ಲಿದ್ದೀವಿ. ಲಿಯೋ ಬೀಚ್ ಈಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಬೀಚಸ್ ಇಲ್ಲಿ ಎಲ್ ನಿಡೋದಲ್ಲಿ. ಸೊ ಇವತ್ತು ನಾವು ಲಿಯೋ ಬೀಚ್ ನೋಡಕ್ಕೆ ಬಂದಿದ್ದೀವಿ. ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ದಟ್ ಈಸ್ ಲಿಯೋ ಬೀಚ್. ಈ ಬೀಚ್ ನಂಗೆ ಒಂಥರ ಲಕ್ಸುರಿಯಸ್ ವೈಬ್ಸ್ ಕೊಡ್ತದೆ. ಯಾಕಂದರೆ ಇಲ್ಲಿರೋ ಶಾಪ್ಸ್ ಆಗಿರ್ಬೋದು, ಪ್ರತಿಯೊಂದೂ ಒಂಥರ ಸಮ್ವಾಟ್ ಲೈಕ್ ಲುಕ್ಸ್ ವೆರಿ ಲಕ್ಸುರಿಯಸ್ ಅಂತಲೇ ಹೇಳ್ಬೋದು. ಸೊ ಇಟ್ಸ್ ಅ ವೆರಿ ವೆರಿ ನೈಸ್, ಕೂಲ್, ಬ್ಯೂಟಿಫುಲ್, ಅಮೇಝಿಂಗ್ ಐಲ್ಯಾಂಡ್ ಅಂತಲೇ ಹೇಳ್ಬೋದು. ನನಗಂತೂ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ರೂಮ್ ಚೆಕ್ಔಟ್ ಮಾಡ್ತಿದ್ವಿ. ಸೊ ವಿ ಹ್ಯಾಡ್ ಅ ಗ್ರೇಟ್ ರೂಮ್ ಓವರ್ ದೇರ್. ಸೊ ವೆಲ್ಕಮ್ ಟು ಲಿಯೋ ಬೀಚ್. ಹಾಂ, ಬೀಚ್ ತುಂಬಾ ಕ್ಲೀನಾಗಿ ವೆಲ್ ಮೇಂಟೈನ್ಡ್ ಆಗಿದೆ. ನಮ್ಮಿಬ್ಬರು ಮೇಡಮ್ಸ್ ನೋಡ್ಬೋದು. ತುಂಬ ದೊಡ್ಡದಾಗಿರುವಂಥ ಒಂದು ಬೀಚ್ ಇದು. ಸೊ ಎಲ್ ನಿಡೋ ಬೀಚಸ್ಸು ಫೇಮಸ್ ಆಗಿರೋದೇ ಅದರದ್ದು ವೈಡ್ ಆ್ಯಂಡ್ ಕ್ಲೀನ್ ಬೀಚಸ್ದು. ಪಯಣ ತುಂಬಾ ಖುಷಿ ಆಗ್ತಾಯಿದೆ ಈ ಟ್ರಿಪ್ಪಲ್ಲಿ. ನನ್ನ ಮಗಳ 4ನೇ ಇಂಟರ್ನ್ಯಾಷನಲ್ ಟ್ರಿಪ್ ಇದು. ನನ್ನ ವೈಫದ್ದು 9ನೇದ್ದು, ಆಮೇಲೆ ನಂದು 25ನೇ ಟ್ರಿಪ್ಪು. ನನ್ನ ವೈಫ್ ಜೊತೆ ಮಾತಾಡ್ತಾ ಇದ್ದೆ. ಫಸ್ಟ್ ಫ್ಲೈಟ್ 10 ವರ್ಷದ ಹಿಂದೆ ತೊಗೊಂಡಾಗ ಅಂದ್ಕೊಂಡಿದ್ದಿಲ್ಲ, ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದಾಗ ಅಂದ್ಕೊಂಡಿದ್ದಿಲ್ಲ ಇಷ್ಟು ದೇಶಗಳನ್ನು ನಾನು ನೋಡಬಹುದು ಅಂತ. ಚಿಕ್ಕ ಕನಸು, ಚಿಕ್ಕ ಆಸೆ. ಸ್ವಲ್ಪ ಶ್ರಮ ಪಟ್ಟರೆ ಯಾರಾದರೂ ಅದನ್ನು ಸಾಧಿಸ್ಬೋದು. ಇಟ್ಸ್ ಜಸ್ಟ್ ಅ ಬಿಗಿನಿಂಗ್, ಇಟ್ಸ್ ಜಸ್ಟ್ ಅ ಮೈಲ್ ಸ್ಟೋನ್. ತುಂಬ ದೇಶಗಳಿದೆ, 195 ದೇಶಗಳಿದೆ ಜಗತ್ತಲ್ಲಿ. ಇವಾಗ ಜಸ್ಟ್ ಒಂದು 12% ಅಷ್ಟೇ ಮಾಡಿದ್ದೀನಿ. ಬಟ್ ತುಂಬಾ ಖುಷಿಯಾಗುತ್ತೆ ನನ್ನ ವೈಫ್ ಮತ್ತು ನನ್ನ ಮಗಳ ಜೊತೆ ಇದೊಂದು ಸ್ಪೆಷಲ್ ಕಂಟ್ರಿನ ಮಾಡಿದ್ದೀನಿ ಅಂತ. ಸೊ ಆಸೆ, ಡ್ರೀಮ್ ಬಿಗ್. ಕನಸನ್ನು ಕಾಣೋಣ, ಕನಸನ್ನು ನನಸು ಮಾಡೋಕ್ಕೆ ಕಷ್ಟಪಟ್ಟು ದುಡಿಯೋಣ. ಟ್ರಾವೆಲ್ ಮಾಡೋಕ್ಕೆ ಜಾಸ್ತಿ ಹಣ ಬೇಕಾಗಿಲ್ಲ, ಸ್ವಲ್ಪ ಹಣ ಇದ್ರೂ ಜಗತ್ತನ್ನು ಸುತ್ತಬೋದು. ಸುತ್ತುತ್ತಾ ಇರೋಣ, ದೇಶ ಸುತ್ತಿ ಕೋಶ ಊದುತ್ತಾ ಇರೋಣ. ಜೀವನದಲ್ಲಿ ಖುಷಿ ಇರೋಕ್ಕೆ ಇದೊಂದು ಒಳ್ಳೆಯ ಮೀನ್ಸ್ ಆಫ್ ಹ್ಯಾಪಿನೆಸ್. ಸೊ ಅಷ್ಟೇ ಹೇಳಬೇಕು. ಹುಬ್ಬಳ್ಳಿಯಲ್ಲಿ ಫ್ಲೈಟ್ನ ನೋಡ್ಕೊಂಡು ಯಾವಾಗ ಹತ್ತೀನಿ ಅನ್ನೋದ್ರಿಂದ ಇವಾಗ ಫ್ಲೈಟ್ ಒಂಥರ ಬಸ್ ಅನ್ನೋ ಥರ ಎಕ್ಸ್ಪೀರಿಯೆನ್ಸು. ಆಮೇಲೆ ಇಡೀ ಜಗತ್ತನ್ನು ಒಂದು ರೌಂಡ್ ಹಾಕೋಣ ಅನ್ನೋ ಒಂದು ಆಸೆ, ಇನ್ನೊಂದು ಕನಸು. ನನ್ನ ಮಗಳು ಮತ್ತು ನನ್ನ ಹೆಂಡತಿ ಜೊತೆ ಅದನ್ನು ಮಾಡ್ತೀನಿ, ನಿಮ್ಮ ಜೊತೆನೂ ಮಾಡ್ತೀನಿ. ನೋಡಿ ಅವಳು ಹೆಸರು ಬರೀತಾ ಇದ್ದಾಳೆ ಇವಾಗ, ಪಯಣ. ಈ ಬೀಚ್ ಶುರು ಆಗುತ್ತೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ಆಮೇಲೆ ಸರೌಂಡಿಂಗ್ ವಿತ್ ಮೌಂಟೇನ್ಸ್ ಆ್ಯಂಡ್ ಕೋಕೋನಟ್ ಪ್ಲಾಂಟೇಶನ್. ಫೋರ್ತ್ ಪಯಣ ಮೇಡಮ್. ಆಮೇಲೆ ಅಲ್ಲಿವರೆಗೂ ಈ ಬೀಚ್ ವಾಟರ್ ಕಲರ್ ನೋಡಿ, ವಾಟರ್ ಕಲರ್ ಎಷ್ಟು ಲೈಟ್ ಬ್ಲೂ ಮತ್ತು ಡಾರ್ಕ್ ಆಗುತ್ತೆ. ಅಲ್ಲಿವರೆಗೂ ನೀವು ಡೀಪ್ ಇಲ್ಲ, ಸ್ವಿಮ್ ಮಾಡ್ಬೋದು, ಸ್ನಾರ್ಕಲ್ ಮಾಡ್ಬೋದು. ಇವತ್ತು ಸ್ವಲ್ಪ ಸೂರ್ಯ ಇದೆ, ಚೆನ್ನಾಗಿದೆ ವೆದರ್. ನೋಡಿದಲ್ಲ ನ್ಯಾಕ್ಪಾನ್ ಬೀಚ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ. ನಮ್ಮದು ಆಲ್ಮೋಸ್ಟ್ ಈಗ 2 ಗಂಟೆ ಟೈಮ್, ಊಟ ಎಲ್ಲ ಮುಗೀತು. ಈಗ ವಾಪಸ್ ನಮ್ಮ ಪ್ರಾಪರ್ಟಿಗೆ ಹೋಗಿ ವಾಪಸ್ ಮನೇಲಾಗಿ ಹೋಗಬೇಕು. ಅಗೇನ್ ಇಟ್ಸ್ ಅ ಲಾಟ್ ಆಫ್ ಟ್ರಾವೆಲಿಂಗ್. ಸೊ ಲೆಟ್ಸ್ ಗೋ ಆ್ಯಂಡ್ ಸೇ ಗುಡ್ ಬೈ ಟು ಎಲ್ ನಿಡೋ.
ನಾವೀಗ ಪೋರ್ಟೋ ಪ್ರಿನ್ಸೆಸ್ಸು ಏರ್ಪೋರ್ಟಲ್ಲಿದ್ದೀವಿ. ಭೂಟಾನಿಸ್ ಏರ್ಪೋರ್ಟ್ ಇದು. ನಾನು ಫಸ್ಟ್ ಫ್ಲೋರಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಫಿಲಿಪೀನ್ಸ್ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀರಿ. ಮುಂದಿನ ವಿಡಿಯೋ ತನಕ ನೋಡ್ತಾ ಇರಿ ಟ್ರಾವೆಲೋರೀಸ್. ಸುತ್ತಾ ಇರಿ, ಸಂತೋಷವಾಗಿರಿ. ಅದು